ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನದ ಹಿನ್ನೆಲೆಯಲ್ಲಿ ಕುಟುಂಬದಲ್ಲಿ ಈಗ ಶೋಕದ ವಾತಾವರಣ ಇದೆ. ಅವರ ಮೊಮ್ಮಗ ಹಾಗೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿಂದ ಆಚೆ ಬಂದು ಕೊನೆಗೂ ಅಜ್ಜಿ ಮುಖನ ನೋಡಲೇ ಇಲ್ಲ. ಪ್ರಜ್ವಲ್ ಅವರೇ ನೋಡೋದಕ್ಕೆ ಮನ್ಸು ಮಾಡಲಿಲ್ವಾ ಅಥವಾ ಅವರಿಗೆ ನೋಡೋದಕ್ಕೆ ಅಂತ ಹೇಳಿ ಕಾನೂನು ಅವಕಾಶವನ್ನ ಮಾಡಿ ಕೊಡಲಿಲ್ವಾ? ನೋಡೋಣ. ಕುಟುಂಬದ ಮೂಲಗಳ ಪ್ರಕಾರ, ಅಂದರೆ ಕುಟುಂಬದಲ್ಲೇ ಕೆಲವೊಬ್ಬರು ಹೇಳೋ ಪ್ರಕಾರ, ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ಪೆರೋಲ್ ಅಥವಾ ಒಂದು ತಾತ್ಕಾಲಿಕ ಬಿಡುಗಡೆಗಾಗಿ ಯಾವುದೇ ಅರ್ಜಿಯನ್ನು ಸಲ್ಲಿಸಬಾರದು ಅಂತ ಹೇಳಿ ಕುಟುಂಬವೇ ತೀರ್ಮಾನ ಮಾಡಿದೆ, ಕೆಲವೊಂದು ಮೂಲಗಳ ಪ್ರಕಾರ. ಇನ್ನು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ಪ್ರಜ್ವಲ್ ಅವರನ್ನು ಇಂಥ ಸಂದರ್ಭದಲ್ಲಿ ಅಂದರೆ ಎಷ್ಟು ಜನರಿದ್ರು ಅಂತ ನೀವು ಸಹ ನೋಡಿದ್ದೀರಾ. ಇಂತಹ ಸಂದರ್ಭದಲ್ಲಿ ಹೊರಗಡೆ ಕರೆ ತರೋದ್ರಿಂದ ಕುಟುಂಬಕ್ಕೆ ಹಾಗೆ ಸಾರ್ವಜನಿಕ ವಲಯದಲ್ಲಿ ಅನಗತ್ಯ ಚರ್ಚೆ ಅಥವಾ ಮುಜುಗರ ಆಗಬಹುದು ಅನ್ನುವಂಥ ಒಂದು ಕಾರಣದಿಂದ ಈ ಒಂದು ನಿರ್ಧಾರವನ್ನು ಕುಟುಂಬವೇ ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಈ ಕುರಿತಾಗಿ ತಂದೆ ಎಚ್.ಡಿ. ರೇವಣ್ಣ ಅವರ ಸಲಹೆ ಕೂಡ ಇದರಲ್ಲಿ ಇದೆ. ಅಂದರೆ ಅವರೇ ಈ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಈ ಪ್ರಜ್ವಲ್ ಏನಿದ್ದಾರೆ, ಅವರು ಯಾವುದೇ ರೀತಿಯಾದಂತಹ ಒಂದು ಅಪ್ಲಿಕೇಶನನ್ನು ಹಾಕಿಲ್ಲ. ನನಗೆ ಬೇಲ್ಗಾಗಲಿ ಅಥವಾ ಪೆರೋಲ್ಗಾಗಲಿ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನನ್ನು ಪ್ರಜ್ವಲ್ ಅವರು ಹಾಕಿಲ್ಲ. ಅವರ ಒಂದು ಮಾತಿಗೆ ಮನ್ನಣೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಸಹ ಇದೀಗ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ಗಂಭೀರ ಅಪರಾಧ ಪ್ರಕರಣಗಳಲ್ಲಿ ಒಂದು ಬಂಧನದಲ್ಲಿರುವಂತಹ ಅಪರಾಧಿಗಳಿಗೆ ಪೆರೋಲ್ ಅಥವಾ ತಾತ್ಕಾಲಿಕ ಬಿಡುಗಡೆ ಸಿಕ್ಕೋದು ಅಷ್ಟು ಸುಲಭವಾದಂತಹ ಮಾತಲ್ಲ. ಅಂದರೆ ಇದು ಯಾವ ಥರವಾದಂಥ ಒಂದು ಕೇಸು, ಈ ಕೇಸ್ನ ಒಂದು ಸೀರಿಯಸ್ನೆಸ್ ಎಷ್ಟರ ಮಟ್ಟಿಗಿದೆ, ಕಾನೂನಲ್ಲಿ ಏನೇನೆಲ್ಲ ರೂಲ್ಸ್ಗಳು ಇರುತ್ತೆ, ಅದೆಲ್ಲವನ್ನು ನೋಡ್ತಾ ಹೋದರೆ ಮಧ್ಯಂತರ ರಿಲೀಫ್ ಸಿಗುವಂತಹ ಸಾಧ್ಯತೆ ಈ ಒಂದು ಪ್ರಜ್ವಲ್ ರೇವಣ್ಣ ಅವರ ಕೇಸಲ್ಲಿ ತೀರಾ ಕಡಿಮೆ ಅನ್ನೋದು ಕಾನೂನು ತಜ್ಞರ ಅಭಿಪ್ರಾಯ. ಇದರ ಮಧ್ಯೆ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಯಾವುದೇ ಅರ್ಜಿ ಸಲ್ಲಿಕೆ ಆಗಿಲ್ಲ ಅಂತ ಹೇಳಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕರಾದಂತಹ ಅಂಶು ಕುಮಾರ್ ಅವರೇ ಮಾಧ್ಯಮಗಳಿಗೆ ಕನ್ಫರ್ಮ್ ಮಾಡಿದ್ದಾರೆ. ಕುಟುಂಬದ ಅಂತಿಮ ವಿಧಿವಿಧಾನಗಳನ್ನು ನೇರವಾಗಿ ನೋಡೋದಕ್ಕೆ ಅಂತ ಹೇಳಿ ನೇರವಾಗಿ ನೋಡೋದಕ್ಕೆ ಸಾಧ್ಯವಾಗದಿರುವಂತಹ ಒಂದು ಹಿನ್ನೆಲೆಯಲ್ಲಿ ಪ್ರಜ್ವಲ್ಗೆ ಮಾನವೀಯ ದೃಷ್ಟಿಯಿಂದ ಜೈಲಿನಲ್ಲೇ ಒಂದು ಟಿವಿ ಮೂಲಕ ಅಂತ್ಯಕ್ರಿಯೆಯ ನೇರ ಪ್ರಸಾರ ಏನು ಬಂತು ಅದನ್ನು ವೀಕ್ಷಣೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಪ್ರಜ್ವಲ್ಗೆ ವಿಶೇಷವಾದಂತಹ ವ್ಯವಸ್ಥೆಯನ್ನು ಕೂಡ ಜೈಲಿನಲ್ಲೇ ಮಾಡಿಸಿದ್ರು ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ನಿನ್ನೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಸಮೀಪದಲ್ಲಿರುವಂತಹ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲ್ನಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಸರ್ಕಾರಿ ಗೌರವಗಳೊಂದಿಗೆ ನಡೆಯುತ್ತೆ. ಚೆನ್ನಮ್ಮ ಅವರ ಕಿರಿಪುತ್ರ ಚಿಕ್ಕ ಮಗ ರಮೇಶ್ ಅವರು ಈ ಒಂದು ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿದ್ದಾರೆ. ಅಜ್ಜಿ ಚೆನ್ನಮ್ಮ ಅವರ ನಿಧನದ ಸುದ್ದಿ ಕೇಳಿದಂತಹ ಒಂದು ಪ್ರಜ್ವಲ್ ಏನಿದ್ದಾರೆ, ಅಜ್ಜಿ ಮೊಮ್ಮಗ ಪ್ರಜ್ವಲ್ಲು, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಕಣ್ಣೀರನ್ನು ಹಾಕಿದ್ದು ಭಾನುವಾರ ರಾತ್ರಿ ತನ್ನ ತಾಯಿ ಹಾಗೆ ಕುಟುಂಬ ಸದಸ್ಯರ ಜೊತೆ ಕೆಲವು ಹೊತ್ತಿನಲ್ಲಿ ಫೋನ್ನಲ್ಲಿ ಕೂಡ ಮಾತನಾಡಿದ್ದಾರೆ ಅನ್ನುವಂತಹ ವಿಷಯ ಕೂಡ ಗೊತ್ತಾಗ್ತಾ ಇದೆ. ಕೈದಿಗಳ ಬಳಕೆಗೆ ಅಂತ ಹೇಳಿಬಿಟ್ಟು ಕೆಲವೊಂದು ಫೋನ್ಗಳನ್ನು ಕೊಡ್ತಾರೆ. ಆಗಾಗ ವಾರದಲ್ಲಿ ಒಂದ್ಸಲ ಒಂದು ಫೋನನ್ನು ಕೊಡುವಂತಹ ಒಂದು ಅವಕಾಶ ಕೂಡ ಜೈಲಿನಲ್ಲಿ ಇದೆ. ಆ ಒಂದು ಫೋನ್ ಮೂಲಕ ತಾಯಿ ಭವಾನಿ ಹಾಗೆ ಕುಟುಂಬದ ಇತರೆ ಬೇರೆ ಬೇರೆ ಜನಗಳ ಜೊತೆ ಕೆಲವು ಹೊತ್ತು ಮಾತಾಡಿ ಅಜ್ಜಿ ಒಂದು ಸತ್ತಿರುವಂತಹ ವಿಷಯವನ್ನು ತಿಳ್ಕೊಂಡು ಕಣ್ಣೀರನ್ನು ಹಾಕಿದ್ದಾರೆ ಪ್ರಜ್ವಲ್ ಅವರು. ಅಜ್ಜಿಯ ಒಂದು ಅಂತ್ಯಕ್ರಿಯೆ ನೋಡೋದಕ್ಕೆ ಅಂತಲೇ ನಿನ್ನೆ ಬೆಳಗ್ಗೆಯಿಂದಲೇ ಟಿವಿ ಮುಂದೆ ಕೂತ್ಕೊಂಡು ಪ್ರಜ್ವಲ್ ಅವರು ಅಜ್ಜಿಯ ಅಂತಿಮ ವಿಧಿವಿಧಾನಗಳನ್ನು ಸಂಪೂರ್ಣವಾಗಿ ನೋಡಿದ್ದಾರೆ. ಸಂಜೆ ಅಂತ್ಯಕ್ರಿಯೆ ಆದಮೇಲೆ ಕಣ್ಣೀರ ಹಾಕ್ಕೊಂಡೇ ಊಟ ಕೂಡ ಮಾಡದೆ ತನ್ನ ರೂಮ್ಗೆ ವಾಪಸ್ ಹೋಗಿದ್ದಾರೆ ಅಂತ ಹೇಳಿಬಿಟ್ಟು ಜೈಲಿನ ಕೆಲವೊಂದು ಮೂಲಗಳು ತಿಳಿಸಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.